ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 75ರಲ್ಲಿ ಸುಸ್ವಾಗತ. ಇವತ್ತು ಫುಲ್ ಹಾಟ್ ಸುದ್ದಿಗಳೊಂದಿಗೆ ಪ್ರತಿ ಟೆಕ್ ನ್ಯೂಸ್ ಅಲ್ಲಿ ಒಂದು ಹಾಟ್ ಕ್ವಶನ್ ಇದ್ದೇ ಇರುತ್ತೆ. ಸೊ ಇವತ್ತಿನ ಕ್ವಶನ್ ಬಂದ್ಬಿಟ್ಟು, ನೀವು ಯೂಟ್ಯೂಬ್ ನ ಫಸ್ಟ್ ಟೈಮ್ ಯಾವಾಗ ಓಪನ್ ಮಾಡಿದ್ರಿ ಮತ್ತು ಏನಂತ ಫಸ್ಟ್ ಸರ್ಚ್ ಇತ್ತು? ಕೆಳಗಡೆ ಕಮೆಂಟ್ ಮಾಡಿ. ಹಾಟ್ ಕಮೆಂಟ್ಸ್ ಗಳಿಗೆ ಮಾತ್ರ ಡೆಡಿಕೇಟೆಡ್ಲಿ ರಿಪ್ಲೈ ಮಾಡ್ತೀನಿ. ಸೊ ಇದರಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಅದು ಈ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಇಡಿ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅನ್ನೋರು ಈ ಒಂದು ರೈಡ್ ಅನ್ನ ಈ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮೇಲೆ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಫ್ರಾಡ್ ನಡೀತಾ ಇದೆ ಅಂತೆ. ಅದು ಇಂಟರ್ನ್ಯಾಷನಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ಗಳನ್ನ ಅವರು ಮುದ್ಬಿಟ್ಟು, ಲೈಕ್ ಈ ನಿಮ್ಗೆ ಗೊತ್ತಿರ್ಬೋದು, ಅಮೆಜಾನ್ ಅಲ್ಲಿ ಇವಾಗ ಈ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಟಿವಿ ಫ್ರಿಜ್ ದೊಡ್ಡ ಸಾಮಾನುಗಳ ತನಕ ಸೇಲ್ ಮಾಡುವುದು ಎಲ್ಲ ಒಬ್ಬರೇ ಸೆಲರ್ ಇಂತ ಮಲ್ಟಿಪಲ್ 2-3 ಸೆಲರ್ಸ್ಗೆ ಇಟ್ಕೊಂಡು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನವರು ಈ ಬೇರೆ ಚಿಕ್ಕ ಸೆಲರ್ಸ್ ಮತ್ತು ಬೇರೆ ಚಿಕ್ಕ ಕಂಪನಿಗಳೊಂದಿಗೆ ತುಂಬಾ ಆಟ ಆಡ್ತಿದಾರಂತ. ಇಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು, ಮುಂಬೈ ಮತ್ತು ಹೈದರಾಬಾದ್ ಇನ್ನಿತರ ಕೆಲವೊಂದು ಸಿಟಿಗಳಲ್ಲಿ 20ಕ್ಕಿಂತ ಜಾಸ್ತಿ ಪ್ಲೇಸ್ ಹೋಗ್ಬಿಟ್ಟು ರೈಡ್ ನ ಮಾಡ್ಬಿಟ್ಟು ಈ ಡೀಟೇಲ್ಸ್ ಗಳನ್ನ ನಾವು ನ್ಯೂಸ್ ಗಳಲ್ಲಿ ನೋಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ, ಎಷ್ಟು ಕ್ರೋರ್ನಲ್ಲಿ ಇದು ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇವತ್ತಿನ ನಾಳೆ ಈ ನ್ಯೂಸ್ ಹೊರಗೆ ಬರುತ್ತೆ. ಮತ್ತು ಇದರಿಂದ ಕನ್ಸ್ಯೂಮರ್ಗೆ ಮತ್ತು ಚಿಕ್ಕ ಪುಟ್ ಸೆಲ್ಲರ್ಸ್ ಮತ್ತು ಚಿಕ್ಕ ಪುಟ್ ಕಂಪನಿಗಳಿದೆ, ಇದಕ್ಕೆ ಹೆವಿ ಲಾಸ್ ಆಗ್ತಾ ಇದೆ. ಸೊ ಇದೇನಾಗ್ತಾ ಇದೆ ನನ್ನ ಪ್ರಕಾರ ಕರೆಕ್ಟ್ ಆಗ್ತಿದೆ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ರೆಡ್ಮಿ ಕಡೆಯಿಂದ ರೆಡ್ಮಿ 4A ಅಂತ ಹೇಳಿ ಇದೇ ನವೆಂಬರ್ 20ನೇ ತಾರೀಕೆ ಒಂದು ಅಫೋರ್ಡೆಬಲ್ 5G ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರೆಡ್ಮಿ ಹೇಳುತ್ತೆ, ನಾವು ಇದುವರೆಗೆ ಅತಿ ಚೀಪೆಸ್ಟ್ 5G ಫೋನ್ ಲಾಂಚ್ ಮಾಡ್ತಿದ್ದಪ್ಪ ಅಂತಂದ್ರೆ ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ರೆಡ್ಮಿ 4A ರೂಪಾಯಿ 10,000 ಲಾಂಚ್ ಆಗಲಿದೆ. ಇದು ಕ್ವಾಲ್ಕಾಮ್ ಅವರ 4S Gen 2 ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ಏನಿದೆ ನೋಡಿ, ಇದನ್ನ IMC 2024 ಅಲ್ಲಿ ರಿವೀಲ್ ಮಾಡಿದ್ರು. ಇವಾಗ ಲೀಕ್ಸ್ ಪ್ರಕಾರ 20ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ ಹೇಳ್ತಾರೆ. ಇದರಲ್ಲಿ 6.5 ಇಂಚಸ್ ಇರುವಂತ ಡಿಸ್ಪ್ಲೇ, 5000 mAh ಬ್ಯಾಟರಿ ಮತ್ತು ಒಳ್ಳೆ 5G ಬ್ಯಾಂಡ್ಸ್ ಗಳೊಂದಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಹವಾ ಮಾಡಿದಂತೆ. ಸೊ ಡೆಫಿನೆಟ್ಲಿ 10,000 ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಫೋನ್ ಹುಡುಕ್ತಿದ್ರಪ್ಪ ಅಂತಂದ್ರೆ ಎಸ್, ಈ ಫೋನ್ಗಾಗಿ ವೇಟ್ ಮಾಡಿ. ಈ ಫೋನ್ ಕಳ್ಸಿಕೊಟ್ರು ಅಂದ್ರೆ ಅನ್ಬಾಕ್ಸ್ ಮಾಡ್ತೀವಿ, ಇಲ್ಲಾಂದ್ರೆ ಪರ್ಚೇಸ್ ಮಾಡಿದ್ರು ಅನ್ಬಾಕ್ಸ್ ಮಾಡ್ತೀವಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ರಿಯಲ್ಮಿ ಕಡೆಯಿಂದ ಆಫೀಷಿಯಲ್ ಆಗಿ 14 ಸೀರೀಸ್ ಭಾರತದಲ್ಲಿ ಜನವರಿ ತಿಂಗಳಲ್ಲಿ ಬರ್ತದೆ ಅಂತ ಆಫೀಷಿಯಲ್ ಆಗಿ ರಿಯಲ್ಮಿ ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಇಲ್ಲಿ ಲಾಸ್ಟ್ ಇಯರ್ ರಿಯಲ್ಮಿ 13 ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು 7-8 ಅಥವಾ 9 ತಿಂಗಳ ಮ್ಯಾಕ್ಸ್ ಆಗಿರ್ಬೋದು. ಅದಕ್ಕಿಂತ ಮುಂಚೆನೆ ಮತ್ತೆ ಇದು ವರ್ಷದಕ್ಕಿಂತ ಒಳಗಡೆ ಮತ್ತೆ ಹೊಸ ಫೋನ್ಸ್ಗಳು ಬರ್ತಾ ಇದೆ. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ರಿಯಲ್ಮಿ ಇಂಡಿಯನ್ ಫೋನ್ಸ್ಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. 2025 ಕೂಡ ಬರ್ತಾ ಇದೆ. ಎಸ್, ಇಲ್ಲಿ ಒಟ್ಟಾರೆ 2 ಫೋನ್ಸ್ಗಳನ್ನ ತೋರಿಸಲಾಗ್ತಾ ಇದೆ. ಒಂದು ರಿಯಲ್ಮಿ 14 Pro ಮತ್ತೊಂದು ರಿಯಲ್ಮಿ 14 Pro Plus ಅಂತ 2 ಡಿವೈಸ್ಗಳು ಮುಂಚೆ ಲಾಂಚ್ ಆಗುತ್ತಂತೆ. ಅದರ ತಕ್ಷಣ 14 ಮತ್ತು 14 ಮತ್ತೊಂದು ಯಾವ್ದು ಸೀರೀಸ್ ಇದೆ ಅವ್ರದ್ದು, SE ಏನೇನು ಹೆಸರು ಹಿಡ್ಕೊಂಡು ಆಮೇಲೆ ಬರ್ತಾರೆ ಇವರು. ಸೊ ಎಸ್, ಬಟ್ ಪಕ್ಕ ಮತ್ತೆ ಎಲ್ಲ ಒಂದೇ ಡಿಸೈನ್ಗಳು ತೊಗೊಂಡು ಬರಬೇಡಿ. ಲಾಸ್ಟ್ ಈ ತರ ಒಳ್ಳೆ ಅಪ್ಗ್ರೇಡ್ ಮಾಡಿ ಒಳ್ಳೆ ಫೋನ್ಸ್ಗಳನ್ನ ತಗೊಳ್ಳಿ. ರಿಯಲ್ಮಿ ಫ್ಯಾನ್ಸ್ಗಳು ಕೂಡ ಮಾರ್ಕೆಟ್ಲಿ ತುಂಬಾ ಜನ ಇದ್ದಾರೆ. ಒಳ್ಳೆ ಫೋನ್ಸ್, ಒಳ್ಳೆ ಪ್ರೈಸ್, ಒಳ್ಳೆ ಬೆಲೆ, ಒಳ್ಳೆ ಬ್ರ್ಯಾಂಡ್ ಇತ್ತಂದ್ರೆ ಯಾರು ಹೇಳ್ಬೇಕಾಗಿಲ್ಲ, ಜನ ಸ್ಮಾರ್ಟ್ ಇದಾರೆ, ಅವರೇ ಚೂಸ್ ಮಾಡ್ಕೋತಾರೆ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಾನು ಪ್ರತಿ ಟೆಕ್ ನ್ಯೂಸ್ ಅಲ್ಲಿ iQOO ಬಗ್ಗೆ ಹೇಳಿದ್ದೀನಿ. ಎಸ್, ಇವಾಗ ಕೂಡ ಹೇಳಬೇಕು. ಬಿಕಾಸ್ iQOO ಆಫೀಷಿಯಲ್ ಆಗಿ iQOO 13 ಇದೇ ಡಿಸೆಂಬರ್ 3ನೇ ತಾರೀಕೆ ಆಫೀಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರೆ. ಎಸ್, ಈ ಸ್ಮಾರ್ಟ್ ಫೋನ್ ಅಮೆಜಾನ್ ಅಲ್ಲಿ ಪ್ರೀ ಬುಕಿಂಗ್ ಕೂಡ ಕೆಲವು ದಿವಸಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇಷ್ಟಲ್ಲೇ BMW ಸ್ಪೆಷಲ್ ಎಡಿಷನ್ ಒಂದಿಗೆ ಇದೇ 3ನೇ ಡಿಸೆಂಬರ್ಗೆ ಲಾಂಚ್ ಆಗಾಗೆಲ್ಲ 2ನೇ ಫೋನ್ ಅಂತ ಸೆಟ್ ಆಗಿದೆ. ಮೊದಲು 28ನೇ ತಾರೀಕೆ ರಿಯಲ್ಮಿ GT 7 Pro ಬರ್ತಾ ಇದೆ. ಸೊ ಒಟ್ಟಾರೆ ಇದರಲ್ಲಿ ವರ್ಲ್ಡ್ಸ್ ನ ಫಸ್ಟ್ Q10 2K 140 ಫೋಟೋಸ್ ನ ಡಿಸ್ಪ್ಲೇನ ಒಳಗೊಂಡಿದೆ. ಸೊ ಇಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ಅಷ್ಟೇ ಅಲ್ಲ ಗುರು, ಕ್ಯಾಮ್ರಾ, ಪ್ರೊಸೆಸರ್ ಎಲ್ಲವನ್ನ ಲೈಕ್ 50,000 to 60,000 ಬಜೆಟ್ ಅಲ್ಲಿ ಮಾರ್ಕೆಟ್ ಎಂಟ್ರಿ ಕೊಟ್ರಪ್ಪ ಅಂತಾರೆ. ಎಸ್, ಇದು ಮಾರ್ಕೆಟ್ ತುಂಬಾ ಹವಾ ಮಾಡುತ್ತೆ. ಲಾಸ್ಟ್ ಇಯರ್ ತರ iQOO 12 ಮಾತ್ರ ಲಾಸ್ಟ್ ಇಯರ್ ಬೆಂಕಿ ಇತ್ತು ಗುರು. ಸೊ ಅದೇ ರೀತಿ ಪ್ರೈಸ್ ಅಲ್ಲಿ ಸ್ವಲ್ಪ ಕಮ್ಮಿ ಬೆಲೆಗೆ ಬನ್ನಿ. ಪ್ರೊಸೆಸರ್ ಎಲ್ಲ ಜಾಸ್ತಿ ಹಾಕಿದೀವಿ ಅದು ಹೇಳಕ್ ಹೋಗ್ಬಿಡಿ. ಸ್ವಲ್ಪ ಪ್ರೈಸ್ ಕಮ್ಮಿ ಬಂದ್ರೆ ಡೆಫಿನೆಟ್ಲಿ ತುಂಬಾ ಜನ ಇಷ್ಟಪಡ್ತಾರೆ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸ್ಪೆಷಲಿ ಗೂಗಲ್ ಕಡೆಯಿಂದ ಹೊಸದಾಗಿ ಒಂದು ಕಾಲ್ ಸ್ಕ್ರೀನಿಂಗ್ ಅಂತ ಒಂದು ಹೊಸ ಫೀಚರ್ ನ ತಗೊಂಡ್ ಬಂದಿದ್ದಾರೆ. ಇದು ಸ್ಪೆಷಲಿ ಆಂಡ್ರಾಯ್ಡ್ 12 ಯಾವೆಲ್ಲ ಫೋನ್ಸ್ಗಳು ನೋಡಿ, ಆ ಫೋನ್ಸ್ಗಳಿಗೆ ಈ ಅಪ್ಡೇಟ್ಸ್ ಬಂದ್ರೆ ಬರ್ಬೋದು. ಇದನ್ನ ಇನ್ನು ಗೂಗಲ್ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ ಫೋನ್ ಯಾರಾದ್ರೂ ನಿಮ್ ಫೋನ್ ಕಾಲ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆಟೋ ರಿಪ್ಲೈ ಮಾಡುತ್ತೆ. ಯಾರು ಕಾಲ್ ಮಾಡ್ತಿದ್ರೆ ಏನಂತ ತಿಳ್ಕೊಂಡು ಈ AI ಇಲ್ಲಿ ಸ್ಮಾರ್ಟ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಉತ್ತರ ಕೊಡಬೇಕು, ಮೆಸೇಜ್ ಮಾಡಬೇಕು, ರಿಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಗೂಗಲ್ ಅಸಿಸ್ಟೆಂಟ್ ಕೆಲಸ ಮಾಡುತ್ತೆ. ಇನ್ ಕೇಸ್ ನಿಮ್ ಫೋನ್ ಎಲ್ಲ ಲಾಕ್ ಆಗಿತ್ತು, ಸ್ಪೆಸಿಫಿಕ್ ನೀವೇನಾದ್ರೂ ವಿಷಯಗಳನ್ನ ತಿಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಗೂಗಲ್ ಜೆಮಿನಾ ಏನಿದೆ ನೋಡಿ, ನ್ಯಾನೋ AI ಅಂತ ಈ AI ಏನಿದೆ ಇದು ಡೈರೆಕ್ಟ್ಲಿ ರಿಪ್ಲೈ ಮಾಡುತ್ತೆ. ನಿಮ್ಮ ಫೋನ್ ಲಾಕ್ ಇದ್ರೂ ಕೂಡ ಏನ್ ಆಗ್ತಾ ಇದೆ, ಏನ್ ಆಗ್ಲಿದೆ, ಮತ್ತೆ ಏನ್ ಪ್ರೊಸೆಸ್ ನಡೀತಾ ಇದೆ, ಇದನ್ನ ಎಕ್ಸಾಕ್ಟ್ಲಿ ಅಲ್ಲಿ ಮೆಸೇಜ್ ಮತ್ತು ವಾಯ್ಸ್ ಮೆಸೇಜ್ ಒಂದಿಗೆ ಕೂಡ ಈ AI ಕೆಲಸ ಮಾಡುತ್ತೆ. ವಿಚಿತ್ರ ಅಂತಂದ್ರೆ ನೀವು ಫೋನ್ ರಿಸೀವ್ ಮಾಡೋಕ್ಕಿಂತ ಮುಂಚೆನೆ ಇದೆಲ್ಲ ಆಗ್ಬಿಡತ್ತೆ. ಇವಾಗ ನಿಮ್ ಫ್ರೆಂಡ್ ಯಾರಾದ್ರೂ ಕಾಲ್ ಮಾಡಿದನಪ್ಪ ಅಂತಂದ್ರೆ ಬರಲ್ಲ ಮಚ್ಚ ಅಂತ ನೀನ್ ವಾಯ್ಸ್ ಕೊಟ್ರೆ ಸಾಕು, ಅದು ಹಂಗೆ ಹೇಳ್ಬಿಟ್ಟಿರುತ್ತೆ. ಬಟ್ AI ಹೇಳಿದ್ ಮಚ್ಚ ಅಂತ ಆಮೇಲೆ ಹೇಳ್ಬಿಟ್ಟು ಸುಮ್ಮನೆ ನಾವೇನೋ ಮ್ಯಾನೇಜ್ ಮಾಡ್ಕೋಬಹುದು. ಬಟ್ ಇದನ್ನ ಒಂಥರ ಆಮೇಲೆ ಗೊತ್ತಾಗುತ್ತೆ ಇವನೇ ಮಾಡಿದನಪ್ಪ ಅಂತ ಹೇಳ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದು ರಿಯಲ್ ಲೈಫ್ ಅಲ್ಲಿ ಹೇಗೆ ಎಷ್ಟೊಂದು ಯೂಸ್ ಆಗೋದು ಗೊತ್ತಿಲ್ಲ. ಬಟ್ ಕೆಲವೊಂದು ಟೈಮ್ ಇದು
ತುಂಬಾ ಇಂಪಾರ್ಟೆಂಟ್ ಇದೆ. ಇಡೀ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆಪಲ್ ಅವರು ಸ್ಯಾಮ್ಸಂಗ್ ಅವ್ರನ್ನ ಲೈಕ್ ಏನ್ ಟೀಸ್ ಮಾಡ್ತಿದಾರೆ ಗೊತ್ತಿಲ್ಲ, ಬಟ್ ಇಲ್ಲಿ ಆಪಲ್ ಅವ್ರು ಹೇಳಿರೋ ಪ್ರಕಾರ ನಾವು ವಿಷನ್ ಪ್ರೋನ ಇನ್ನು ಚೀಪ್ ಬೆಲೆಗೆ ತೊಗೊಂಡ್ಬರ್ಬೇಕಪ್ಪ ಅಂತಂದ್ರೆ ಸ್ಯಾಮ್ಸಂಗ್ ಅಲ್ಲಿರುವಂತ ಬೆಸ್ಟ್ ಡಿಸ್ಪ್ಲೇಗಳನ್ನೇ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ಅಂದ್ರೆ ಚೀಪ್ ತೊಗೊಂಡು ಬರಬೇಕಾದ್ರೆ ಸ್ಯಾಮ್ಸಂಗ್ ಡಿಸ್ಪ್ಲೇನೇ ಬೇಕಂತ ಇವ್ರಿಗೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಷನ್ ಪ್ರೋ ಭಾರತದಲ್ಲಂತೂ ಲಾಂಚ್ ಮಾಡಿಲ್ಲ. ಇಲ್ಲಿ ಇವರಿಗೆ ಕನ್ಸ್ಯೂಮರ್ಸ್ ಅಂದ್ರೆ ಜಾಸ್ತಿ ಪರ್ಚೇಸ್ ಮಾಡುವಂತ ಕಸ್ಟಮರ್ಸ್ ಕಾಣಿಲ್ಲ, ಅದಕ್ಕೆ ಇವರು ಲಾಂಚ್ ಮಾಡಿಲ್ಲ. ಬಟ್ 2027ರಲ್ಲಿ ಭಾರತದಲ್ಲಿ ಕೂಡ ಗ್ಲೋಬಲಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಮುಂದಿನ ವರ್ಷ 2 ವರ್ಷ ಏನು ಪ್ಲಾನಿಂಗ್ಸ್ಗಳಿಲ್ಲ, ಬಟ್ 27ನೇ ವರ್ಷಕ್ಕೆ ಇವರು ಇದನ್ನ ಗ್ಲೋಬಲಿ ಲಾಂಚ್ ಮಾಡ್ತಾರೆ ಅಂತ, ಅದು ಅಫೋರ್ಡಬಲ್ ಬೆಲೆಗೆ. ಅಷ್ಟರಲ್ಲಿ ಚೈನಾದಿಂದ ಶೋಮಿ, ರೆಡ್ಮಿ ಉಳಿದಿರುವಂತ ಚೈನೀಸ್ ಬ್ರ್ಯಾಂಡ್ಸ್ಗಳು 1000-2000 ರೂಪಾಯಿಗೆ ವಿಷನ್ ಪ್ರೋಕ್ಕಿಂತ ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಕೈ ಹಾಕಿರ್ತಾರೆ. ಬಟ್ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇನ್ನೊಂದು 2-3 ವರ್ಷದಲ್ಲಿ ಎಲ್ರ ಕಣ್ಣಿಗೆ ಫುಲ್ ಕವರ್ ಬಾಡಿ ರೀತಿ ವಿಷನ್ ಪ್ರೋ ಎಲ್ರಿಗೂ ಸೆಟ್ ಆಗಿರುತ್ತೆ. ಬಟ್ ಇದು ನನ್ಗೆ ಈ ರೀತಿ ನ್ಯೂಸ್ ನಾನು ನೋಡಿದೆ ಮೊಟ್ಟ ಮೊದಲು. ಲೈಕ್ ಆಪಲ್ ಅವರು ಟೀಸ್ ಮಾಡ್ತಿದಾರ ಅಥವಾ ಸುಮ್ಮನೆ ಹಂಗೆ ಡೈಲಾಗ್ ಹೊಡಿತಿದಾರ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನೀವೇನೇ ಮಾಡ್ರಿ ಗುರು, ಬಟ್ ನಮ್ಗೆ ಬಜೆಟ್ ಅಲ್ಲಿ ವಿಷನ್ ಪ್ರೋ ಭಾರತಕ್ಕೆ ತಗೊಂಡ್ಬನ್ನಿ. ಎರಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರುವಾಗೆ ರೀಸೆಂಟ್ಲಿನೇ ಗೂಗಲ್ ಅವರು ಗೂಗಲ್ ಫೋಟೋಸ್ ಅಲ್ಲಿ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ AI ಜನರೇಟೆಡ್ ಇಮೇಜಸ್ಗಳು ಎಲ್ಲ ಕಡೆ ಇಂಟರ್ನೆಟ್ ಅಲ್ಲಿ ವೈರಲ್ ಆಗುತ್ತೆ. ಯಾರು ಹುಡುಗಿ ಬಂದಿರ್ತಾಳೆ ಹಾಗೆ ಹಾಗೆ ತುಂಬಾ ಹೆವಿ ಇಮೇಜಸ್ಗಳಿದೆ. ಸೊ ಇದರಲ್ಲಿ ಜನಕ್ಕೆ ಲೈಕ್ ತುಂಬಾ ಜನಕ್ಕೆ ಕಂಡುಹಿಡಿಯಕ್ಕಾಗಲ್ಲ, ವಾಟ್ಸಪ್ ಅಲ್ಲಿ ಬರಲಿ ಅಥವಾ ಬೇರೆ ಎಲ್ಲಾದ್ರೂ ನೋಡಿಲಿ ಇದರಲ್ಲಿ AI ಜನರೇಟೆಡ್ ಯಾವುದು ಮತ್ತೆ ರಿಯಲ್ ಫೋಟೋ ಯಾವುದು ಅಂತ ಗೊತ್ತಾಗಲ್ಲ. ಸೊ ಏನ್ ಬೇಕಾದ್ರೂ ಸ್ಕ್ಯಾಮ್ ಆಗ್ಬಿಟ್ಟು ಇಮೇಜಸ್ಗಳನ್ನ ನಾವು ಇವಾಗ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಗೂಗಲ್ ಏನ್ ಹೇಳಿದಪ್ಪ ಅಂತಂದ್ರೆ ಗೂಗಲ್ ಫೋಟೋಸ್ ಅಲ್ಲಿ ಇವಾಗ ಯಾವುದು AI ಜನರೇಟೆಡ್ ಇದೆ ಮತ್ತು ಯಾವ್ದು ರಿಯಲ್ ಆಗಿದೆ ಅಂತ ಈ ರೀತಿ ಇರುವಂತಹ ಒಂದು ಚಿಕ್ಕ ಲೋಗೋದಿಂದ ನೀವು ಅರ್ಥ ಮಾಡ್ಕೋಬಹುದು. ಸ್ಟಾರ್ ಮಾರ್ಕ್ ಇರುತ್ತೆ, ಈ ರೀತಿ ಲೋಗೋ ಇರುತ್ತೆ. ಸೊ ಇದನ್ನ ತಿಳ್ಕೊಂಡು ನೀವು ತಿಳ್ಕೊಳ್ಬಹುದು ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ಹೋಪ್ಫುಲಿ ಇದು ನೆಕ್ಸ್ಟ್ ಅಪ್ಡೇಟ್ಸ್ಗಳಲ್ಲಿ ಗೂಗಲ್ ಫೋಟೋಸ್ ಅಲ್ಲಿ ನೋಡಕ್ ಸಿಗುತ್ತೆ. ಸೊ ಇದಾದ ತಕ್ಷಣ ವಾಟ್ಸಪ್ ಅಲ್ಲಿ ಕೂಡ ಅದೇ ಸುದ್ದಿ ಬರ್ತದೆ. ವಾಟ್ಸಪ್ ಅವ್ರು ಕೂಡ ಲೈಕ್ ನಿಮಗೆ ವಾಟ್ಸಪ್ ಅಲ್ಲಿ ಫೋಟೋಸ್ಗಳು ಇನ್ಮೇಲೆ AI ಜನರೇಟೆಡ್ ಬರ್ತಪ್ಪ ಅಂತಂದ್ರೆ ಅದಕ್ಕೂ ಈ ರೀತಿ ಒಂದು ಮಾರ್ಕಿಂಗ್ ಇರುತ್ತೆ. AI ಜನರೇಟೆಡ್ ಯಾವುದು ಮತ್ತೆ ನಾರ್ಮಲ್ ಇಮೇಜ್ ಯಾವ್ದಿದೆ ಅಂತ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ನನ್ನ ಪ್ರಕಾರ ಇದು ತುಂಬಾ ಯೂಸ್ಫುಲ್ ಫೀಚರ್ ಆಯ್ತಾ. ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಏನಾದ್ರು ಸ್ಕ್ಯಾಮ್ ಆಗ್ತಿರುತ್ತೆ, ಲೈಕ್ ನಿಮ್ದೇ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಫೋಟೋ ಹಾಕಿ ಯಾರಿಗೋ ವಾಟ್ಸಪ್ ಅಲ್ಲಿ ಕಳಿಸಿದ್ರಪ್ಪ ಅಂತ ಅನ್ಕೊಳ್ಳಿ. ಸೊ ಇದು ರಿಯಲ್ ಯಾವುದು ಮತ್ತೆ ಫೇಕ್ ಯಾವುದು ನಂಬಕ್ ಆಗಲ್ಲ. ಸೊ ಇಂಥ ಸ್ಕ್ಯಾಮ್ಸ್ಗಳಾಗತ್ತೆ. ಸೊ ಈ ಅಪ್ಡೇಟ್ ನಿಜವಾಗ್ಲೂ ವಾಟ್ಸಪ್ ಅಲ್ಲ, ಇಡೀ ಇಂಟರ್ನೆಟ್ ಅಲ್ಲಿ ಎಲ್ಲಾ ಕಡೆ ಬೇಕೇ ಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಅದೇ ಕೆಳಗಡೆ ಕಮೆಂಟ್ ಮಾಡಿ. ಎರಡಿಸಲ್ಲಿ ಕೊನೆ ನ್ಯೂಸ್ ಬರ್ತಾ ಇದೆ. ಭಾರತದಲ್ಲಿ ಮತ್ತೊಂದು ಹೊಸದಾಗಿ ಅದ್ಭುತ ಹಾಗೆ ಹೇಗೆ ಅಂತ ಹವಾ ಮಾಡ್ಬಿಟ್ಟು ಕಣ್ಮರೆಯಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ರೀಸೆಂಟ್ಲಿನೇ ಡೀಸೋ ಅನ್ನುವಂತ ಒಂದು ಬ್ರ್ಯಾಂಡ್ ಇತ್ತು. ಅವರು ಟ್ರಿಮ್ಮರು, ಇಯರ್ಬಡ್ಸ್ಗಳು, ನೆಕ್ ಬ್ಯಾಂಡ್ ಏನೇನೋ ಲಾಂಚ್ ಮಾಡಿದ್ರು. ಇದು ರಿಯಲ್ಮಿ ಅವರ ಸಬ್ ಬ್ರ್ಯಾಂಡ್ ಆಗಿತ್ತು. ಇದಿವಾಗ ವಿಂಗ್ಸ್ ಅಂತ ಇದೊಂದು ಭಾರತದ ಕಂಪ್ನಿನೇ ಆಗಿತ್ತು. ನಿಮ್ಗೆಲ್ಲ ಗೊತ್ತಿರಾಗೆ ಟ್ರಾನ್ಸ್ಪರೆಂಟ್ ಪ್ರಾಡಕ್ಟ್ಸ್ಗಳು, ಸ್ಪೆಷಲಿ ಇಯರ್ಬಡ್ಸ್ಗಳಾಗಿರಲಿ ಮತ್ತೆ ಇನ್ನಿತರ ನೆಕ್ ಬ್ಯಾಂಡ್ಸ್ಗಳು, ಪವರ್ ಬ್ಯಾಂಕ್, ಇನ್ನು ಏನೇನೋ ಪ್ರಾಡಕ್ಟ್ಸ್ನ ಇವರು ಲಾಂಚ್ ಮಾಡಿದ್ರು. ಇವನ್ ಇವರು ಲ್ಯಾಪ್ಟಾಪ್ಸ್ಗಳನ್ನ ಕೂಡ ಲಾಂಚ್ ಮಾಡಿದ್ರಂತೆ. ಈ ಕಂಪ್ನಿ ಸದ್ಯಕ್ಕೆ ಯಾವುದೇ ಈ ಇಶ್ಯೂಸ್ಗಳಿಗೆ ಕಸ್ಟಮರ್ಸ್ಗೆ ಏನಾದ್ರು ಇಶ್ಯೂ ಆಗಿದೆ ನೋಡಿ ವಾರಂಟಿ, ಇದಕ್ಕೆ ರೆಸ್ಪಾನ್ಸ್ ಮಾಡ್ತಲ್ಲ. ಯಾವುದೇ ಹೊಸ ಅನೌನ್ಸ್ಮೆಂಟ್ಗಳಿಲ್ಲ, ಯಾವುದೇ ಹೊಸ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೂಡ ಮಾರ್ಕೆಟ್ ನ್ಯೂಸ್ ಇಲ್ಲ. ಸೊ ಈ ಕಂಪ್ನಿ ಕ್ಲೋಸ್ ಆಗಿದೆ. ಇದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ ಈ ಜನರಿಗೆ. ಸೊ ಇಂಥ ಕಂಪ್ನೀಸ್ಗಳನ್ನ ನಂಬಿಟ್ಟು ನಾನು ಇದ್ರ ಬಗ್ಗೆ ಒಂದು ರೀಲ್ ಮಾಡಿದ್ದೆ. ಹತ್ರ 6-7 ಲಕ್ಷ ಜನ ನೋಡಿದ್ರು. ಅದೊಂದು ಟ್ರಾನ್ಸ್ಪರೆಂಟ್ ಇಯರ್ಬಡ್ ಆಗಿತ್ತು. ಅದನ್ನ ಆ ರೀಲ್ನ ಇವಾಗ ನಾನು ಪ್ರೈವೇಟ್ ಮಾಡಿಟ್ಟಿದ್ದೀನಿ. ಬಟ್ ತುಂಬಾ ಜನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಯೂಸ್ ಮಾಡಿ. ಸೊ ಇಂಥ ಘಟನೆಗಳು ಮಾರ್ಕೆಟಲ್ಲಿ ಆಗೇ ಆಗುತ್ತೆ. ಮತ್ತೆ ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಈ ವಿಂಗ್ಸ್ನ ಇಯರ್ಬಡ್ಸ್ಗಳು ಕೆಲವೊಂದು ಪ್ರಾಡಕ್ಟ್ಸ್ಗಳು ನಿಮಗೆ ತುಂಬಾ ಕಮ್ಮಿ ಬೆಲೆಗೆ ಸಿಗುವಂತ ಚಾನ್ಸ್ ಸಿಗುತ್ತೆ. ಸೇಮ್ ಡೀಸೋನವ್ರು ಕೂಡ ಸದ್ಯಕ್ಕೆ ಡೀಸೋ ಪ್ರಾಡಕ್ಟ್ಸ್ಗಳು ತುಂಬಾ ಕಮ್ಮಿ ಬೆಲೆಗೆ ಸಿಗ್ತದೆ. ಬಟ್ ದಯವಿಟ್ಟು ಕಮ್ಮಿಗೆ ಸಿಗ್ತದೆ ಅಂತ ಈ ಎರಡೂ ಬ್ರ್ಯಾಂಡ್ಸ್ನ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಕ್ ಹೋಗ್ಬಿಡಿ. ಮುಂದಿನ ದಿನಗಳಲ್ಲಿ ಸರ್ವಿಸ್ ಇಶ್ಯೂ ಆಯ್ತಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಇಂಥ ಒಂದು ಸ್ಕ್ಯಾಮ್ಸ್ಗಳಿಂದ ಆದಷ್ಟು ಅಲರ್ಟ್ ಆಗಿರಿ. ಮತ್ತು ಯಾರೆಲ್ಲ ವಿಂಗ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ನೋಡಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಷ್ಟು ಇವತ್ತಿನ ಬೆಂಕಿ ಟೆಕ್ ನ್ಯೂಸ್ನ ಬೆಂಕಿ ಸುದ್ದಿಗಳಾಗಿತ್ತು. ನಾನು ಹೇಳಿದಾಗೆ ಏನೇನೆಲ್ಲ ಸರ್ಚ್ ಮಾಡಿದಾರ ಕಮೆಂಟ್ ಮಾಡೋಕ್ಕೆ ಮರಿಬಿಡಿ. ಸಿನಂತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಹಾಟ್ ವಿಡಿಯೋದೊಂದಿಗೆ. ನೆಕ್ಸ್ಟ್ ಒನ್. ನಮಸ್ಕಾರ.